ಸಿಂಹಾಸನ ಯುದ್ಧ ದಳಪತಿಗಳು ಏನು ಮಾಡಬೇಕು ಅನ್ನೋದು ದಳಪತಿಗಳಲ್ಲೇ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇರುವಂಥದ್ದು. ಒಬ್ಬರು ಭವಾನಿ ರೇವಣ್ಣ ಅಂದರೆ ಇನ್ನೊಬ್ಬರು ಸ್ವರೂಪು, ಒಂದು ದಾಸ್ಗೌಡ್ರು ಇನ್ನೊಬ್ಬರು ಮುಳುಗೌಡ್ರು. ದಾಸ್ಗೌಡ್ರು ಮುಳುಗೌಡ್ರ ನಡುವೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಪ್ರಶ್ನೆ. ಮತ್ತೊಮ್ಮೆ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ. ಯಾವ ರೀತಿಯ ಸಂದೇಶ ಕೊಡ್ತಿದ್ದೀರಿ ಕಾರ್ಯಕರ್ತರಿಗೆ ಮತ್ತೊಂದು. ಇದೆಲ್ಲದರ ನಡುವೆ ಸಮಾರೋಪ ಸಮಾರಂಭ ಪಂಚರತ್ನ ಯಾತ್ರೆದು JDSನ ಭದ್ರಕೋಟೆ ಆದ ಹಾಸನದಲ್ಲೇ ಸ್ಥಳೀಯ ನಾಯಕರಿಗೆ ಕೊಟ್ಟಂಥ ಜವಾಬ್ದಾರಿ ಸೇರಿದಂತೆ ಸ್ವರೂಪ್ಗೂ ಕೊಟ್ಟಿದ್ದಾರೆ. ಸ್ವರೂಪ್ಗೂ ಹೇಳಿದ್ದಾರೆ, ನೀನು ಸಾಕಷ್ಟು ಜನ ಸೇರಿಸಿ ಅಪ್ಪ ನೀವು, ಅದಾದ ನಂತರ ನಾವು ಟಿಕೆಟ್ ನಿನಗೆ ಕೊಡುವಂಥ ಒಲವಿದೆ ಅನ್ನೋ ಮಾತನ್ನು HD ಕುಮಾರಸ್ವಾಮಿ ಅವರು ಹೇಳಿದರೆ, ರೇವಣ್ಣ ಅವರು ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಸ್ವರೂಪಕ್ಕೆ ಟಿಕೆಟ್ ಇಲ್ಲ, ಭವಾನಿ ಅವ್ರಿಗೇನೆ ಟಿಕೆಟ್ ಅನ್ನೋ ಮಾತನ್ನು ರೇವಣ್ಣ ಅವ್ರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಸಮಾರೋಪ ಸಮಾರಂಭ ಚಿದಾನಂದ ಪಟೇಲ್ ಇಲ್ಲಿ ನಾವು ಹೆಂಗೆ ನೋಡ್ಬೇಕು ಇದನ್ನು. ಜಾತಿ ಅಂತ ನೋಡಿದ್ರೆ ಒಕ್ಕಲಿಗರೆ, ಉಪಜಾತಿ ಅಂತ ನೋಡಿದ್ರೆ ದಾಸ್ಗೌಡ್ರು ಮುಳುಗೌಡ್ರು, ಇವರು ಮುಳ್ಳು ಅವ್ರು ದಾಸರು. ಈಗ ದಾಸ್ಗೌಡ್ರ ಸಂಖ್ಯೆ ದೊಡ್ಡದಿದೆ. ಅದರಲ್ಲಿ ಸ್ಟ್ರಾಟಜಿ ಕುಮಾರಸ್ವಾಮಿ ಅವ್ರದ್ದೇನು ಅಂದರೆ, ಇಬ್ಬರು ಅಭ್ಯರ್ಥಿಗಳು ದಾಸ್ಗೌಡ್ರ ಕಮ್ಯುನಿಟಿಯಿಂದ ಬಂದರೆ ವೋಟ್ ಡಿವೈಡ್ ಆಗುತ್ತೆ, ಗೆಲ್ಲೋವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಮತಗಳಿದೆ, ಬೇರೆ ಬೇರೆ ಲೆಕ್ಕಾಚಾರ ಇದೆ. ಆದರೆ ಭವಾನಿ ಅವರು ಕೊಟ್ಬಿಟ್ರೆ ಅವರು ಮುಳುಗೌಡ್ರು, ದಾಸ್ಗೌಡ್ರೆಲ್ಲ ಒಂದಾಗುವಂಥ ಸಾಧ್ಯತೆ ಇರುತ್ತೆ. ಈ 70,000 ವೋಟ್ಗಳಲ್ಲಿ ಲೆಟ್ಸೆ 60% ವೋಟಿಂಗ್ ಆವ್ರೇಜ್ ಅಂತ ಇಟ್ಕೊಳ್ಳಿ, 42,000 ಜನ ವೋಟ್ ಹಾಕ್ತಾರೆ. ಈ 42,000ದಲ್ಲಿ ಹತ್ರ 25-30 ಸಾವಿರ ಒಂದು ಪಕ್ಷಕ್ಕೆ ಒತ್ಬಿಟ್ರೆ ಸ್ವಾಭಾವಿಕವಾಗಿ ಅದೊಂದು ಅಡ್ವಾಂಟೇಜ್ ಆಗ್ಬಿಡೋದಿಲ್ವಾ? ಖಂಡಿತವಾಗಿ. ನಿಮಗೆ HD ಕುಮಾರಸ್ವಾಮಿ ಸ್ವರೂಪ್ ಹೆಸರು ಘೋಷಣೆಯನ್ನು ಮಾಡಿದ್ರು, ಅವ್ರ ಕೆಲಸವನ್ನು ಮಾಡ್ತಾಯಿದ್ರು. ಇದ್ರ ನಡುವೆ ಅತಿಯಾದ ಮಹತ್ವಾಕಾಂಕ್ಷೆ ಅಂತ ಹೇಳ್ತಾರೆ. ಈಗಾಗಲೇ ಒಂದು ಮನೆಯಲ್ಲಿ MLA ಇದ್ದಾರೆ, MLC ಇದ್ದಾರೆ, MP ಇದ್ದಾರೆ. ಅವರ ಭವಾನಿ ಅವರು ಕೂಡ ರಾಜಕೀಯವಾಗಿ ನೀವೊಂದು ಮಾತನ್ನು ಹೇಳಿದ್ರಿ, ಯಾವುದೋ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರಿಗೆ 2028 ನಂತರ ರಾಜಯೋಗ ಇದೆ ಅಂತ ಹೇಳಿದ್ರಿ. ಬಹುಶಃ ಅವರು ಜ್ಯೋತಿಷ್ಯ ಶಾಸ್ತ್ರ ನಂಬೋದಲ್ವಾ. ಮನೆಯಲ್ಲಿ ಹೋಮ್ ಮಿನಿಸ್ಟ್ರೇ ಸ್ಟ್ರಾಂಗ್ ಇರೋದು, ಇಲ್ಲಿ ಹೊಳೆನರಸೀಪುರದಲ್ಲಿ HD ರೇವಣ್ಣ ಮೇಲೆ ಹೋಮ್ ಮಿನಿಸ್ಟರ್ ಸ್ಟ್ರಾಂಗ್ ಇರೋದು. ಹಾಗಾಗಿ ಅವರು ಬೇಲೂರು ಅಂತ ಇದ್ದರು, ಈಗ ಇದು ಹಾಸನ ಹತ್ರ ಇದೆ ಅಂತ ಕಾರಣಕ್ಕಾಗಿ ಬೇರೆ ಬೇರೆ ಲೆಕ್ಕಾಚಾರ ಹಾಕಿ ನಿಲ್ಲೋಕೆ ಬಂದರು. ಆದರೆ ಕುಮಾರಸ್ವಾಮಿಯವರು ಪಂಚರತ್ನ ಯಾತ್ರೆ ಇಡೀ ರಾಜ್ಯ ಒಬ್ಬರೇ ಸುತ್ತಾ ಇದ್ದಾರೆ. ಇದೊಂದು ಟೆನ್ಷನ್ ಇದೆಯಲ್ಲ, ಇಷ್ಟು ದಿನದ ಆ ಪಂಚರತ್ನ ಯಾತ್ರೆದು ಎಲ್ಲವೂ ಕೂಡ ಮುಗಿಸಾಕ್ಬಿಡುತ್ತೆ. ಯಾಕಂತೇಳಿದ್ರೆ ಜನಕ್ಕೆ ಬೇರೆ ಸಂದೇಶ ಹೋಗುತ್ತೆ. ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತೇಳಿ ಈಗಾಗಲೇ BJP ಅವ್ರ ವಿರುದ್ಧ ಹರಿಯಾಯ್ತಾ ಇದೆ. ಇದ್ರ ಬೆನ್ನಲ್ಲೇ ಡ್ಯಾಮೇಜು ಆಗ್ತಿದೆ. ಮತ್ತೊಂದು ಕಡೆ HD ಕುಮಾರಸ್ವಾಮಿಗೆ ಏನು ಆತಂಕ ಅಂತೇಳಿ ಸ್ವರೂಪ್ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದರೆ, DK ಶಿವಕುಮಾರ್ ಈಗಾಗಲೇ ಸ್ವರೂಪ್ ಜೊತೆ ಬೇರೆ ಬೇರೆ ಮುಖಾಂತರ ಅವರು ಸಂಪರ್ಕ ಹೊಂದಿದ್ದಾರೆ. ಸ್ವರೂಪ್ ಕರ್ಕೊಂಡು ಬಂದು ಇಲ್ಲಿ ಟಿಕೆಟ್ ಹಾಕಿದರೆ ಏನು ಬೇಕಾದರೂ ಆಗ್ಬೋದು ಗೇಮು. ಇದು ಆತಂಕ ಕೂಡ ಎದುರಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಸ್ವರೂಪ್ಗೂ ಬೇಡ ಭವಾನಿಗೂ ಬೇಡ ಅಂತೇಳಿ ದೇವೇಗೌಡರು ಏನಾದರೂ ರಾಜೇಗೌಡರಿಗೆ ಕೊಟ್ಟರೆ ಬಹುಶಃ ಅಲ್ಲೂ ಕೂಡ ಬಂಡಾಯ ಇದ್ದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನೀವು ಹೇಗೆ ನೋಡ್ತೀರಿ ಇದನ್ನ? ಅಂದರೆ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಇದೊಂದು ದೊಡ್ಡ ಸವಾಲು. ಮನೆಯಲ್ಲಿರುವಂಥ ಸಮಸ್ಯೆನೇ ಬಗೆಹರಿಸ್ಕೊಳ್ಳೋಕೆ ಆಗಲಿಲ್ಲ ಅನ್ನೋ ಪ್ರಶ್ನೆ ಕುಮಾರಸ್ವಾಮಿ ಅವರ ಹೆಸರು ಜೊತೆಯಲ್ಲೇ ಬಂದುಬಿಡುತ್ತೆ. ಹೌದು, ಈಗ ನೋಡಿ, ವೈಯಕ್ತಿಕವಾಗಿ ಸ್ವರೂಪ್ ಅವರು ಕೊಡದೆ ಹೋದರೆ, ರಾಜೇಗೌಡರು ಕೊಟ್ಟರು ಕೂಡ ವೈಯಕ್ತಿಕವಾಗಿ ಅದು ಕುಮಾರಸ್ವಾಮಿ ಅವರು ಸೋಲೆ ಆಗುತ್ತೆ. ಒಂದು ಪಕ್ಷದ ಏನು ಮುಖ್ಯಮಂತ್ರಿಯ ಮುಖ ಅಥವಾ ಈ ಪಕ್ಷದ ಒಂದು ಏನು ಜನಾಕರ್ಷಕ ಮುಖ ಅಂತ ಕರೆಸ್ಕೊಳ್ಳುವಂಥ ವ್ಯಕ್ತಿತ್ವ ಅಂತ ಕರೆಸ್ಕೊಳ್ಳುವಂಥ ಕುಮಾರಸ್ವಾಮಿ ಅವರಿಗೆ ಓದಲೆಲ್ಲ ಈ ಥರ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಆ ಒಂದು ಯಾತ್ರೆಯನ್ನು ಯಶಸ್ವಿ ಮಾಡಿದ್ದೀವಿ ಅಂತ ಹೇಳ್ಕೊಂಥ ಸಂದರ್ಭದಲ್ಲಿ, ಅದನ್ನು ಕನ್ಕ್ಲೂಡ್ ಮಾಡುವಂಥ ಸಂದರ್ಭದಲ್ಲಿ, ಸಮಾರೋಪ ಸಮಾರಂಭದಲ್ಲಿ ಅದು ಕೂಡ ತವರಲ್ಲಿ ನಿರೀಕ್ಷಿತವಾಗಿ ಅವರೇ ಘೋಷಣೆ ಮಾಡಿದಂಥ ಒಂದು ಏನು ಕ್ಯಾಂಡಿಡೇಟ್ ಪಕ್ಕ ನಿಲ್ಲಿಲ್ಲ ಅಂದರೆ ಬಾಕಿ ಏನು ಕ್ಯಾಂಡಿಡೇಟ್ಗಳಿಗೆ ಏನು ಮೆಸೇಜ್ ಪಾಸ್ ಆಗುತ್ತೆ ಮತ್ತು ಪಕ್ಷದಲ್ಲಿ ಭವಿಷ್ಯದಲ್ಲಿ ಅವರ ಸ್ಟೇಕ್ಸ್ ಯಾವ ರೀತಿ ಇರುತ್ತೆ ಅನ್ನೋಂಥ ಒಂದು ವೈಯಕ್ತಿಕ ಒತ್ತಡನೂ ಇದೆ. ಮತ್ತು ಭವಾನಿ ಅವರ ವಿರುದ್ಧ ಏನು ದಶಕಗಳಿಂದ ನಡೀತಾ ಇರುವಂಥ ಏನು ಮುಸುಕಿನ ಗುದ್ದಾಟದಲ್ಲಿ ಅವ್ರಿಗೆ ಏನೇ ಕಾರಣ ಇರ್ಬೋದು, ಪ್ರೀತಮ್ ಗೌಡ ಅವ್ರ ಜೊತೆ ವೈಯಕ್ತಿಕ ಜಿದ್ದಾಜಿದ್ದಿ ನಡೀತಾ ಇದೆ. ಅವ್ರ ವಿರುದ್ಧ ಇವ್ರು ಕೊಟ್ಟಿರುವಂಥ ಹೇಳಿಕೆಗಳು ಪ್ರೀತಮ್ ಗೌಡ ಅವರು ವೈಯಕ್ತಿಕವಾಗಿ ಘಾಸಿ ಆಗಿದ್ದಾರೆ. ಅದನ್ನು ರಾಜಕೀಯವಾಗಿ ಏನು ಸದಾವಕಾಶ ಮಾಡ್ಕೊಳ್ಳೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರೂ ಕೂಡ ಇಲ್ಲಿ ಕುಟುಂಬದೊಳಗಡೆ ಮತ್ತು ಪಕ್ಷದೊಳಗಡೆ ಭವಾನಿ ಅವರ ವೇಗ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ ಅನ್ನೋ ಆತಂಕ, ಜೊತೆಗೆ ಅವರ ವರ್ಚಸ್ಸು ನಾಯಕತ್ವಕ್ಕೆ ಮತ್ತು ಈ ಚುನಾವಣೆಯಲ್ಲಿ ಅನಿವಾರ್ಯ ಆಗಿರುವಂಥ ಸಂದರ್ಭದಲ್ಲಿ ಎಂಟೈರ್ ಹಳೆ ಮೈಸೂರಲ್ಲಿ ಕೊಡುವಂಥ ಸಂದೇಶ ಈಗಾಗಲೇ ಜೋಶಿ ಅವರಿಂದ ಹಿಡಿದು ಬೇರೆ ಬೇರೆ ನಾಯಕರುಗಳು, CT ರವಿ ಅವರು ಓದಲ್ಲಿ ಬಂದಲ್ಲೆಲ್ಲ ಇವರು ಮನೇಲಿ ನಡೀತಾ ಇರೋ ವಿಚಾರವನ್ನು ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ಮುಜುಗರಕ್ಕೆ ಓಡ್ಕೊಳ್ಳಿಕ್ಕೆ ಏನು ಎಲ್ಲರ ನಡುವೆ ದೇವೇಗೌಡರ ಪಾತ್ರ ಈ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಮಹತ್ವದ್ದು ಕುತೂಹಲ ಇದೆ. ಯಾಕಂದ್ರೆ ಈ ಸಮಾರೋಪ ಸಮಾರಂಭದಲ್ಲೂ ಸ್ಪಷ್ಟನೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಅದೊಂದು ರೀತಿಯಲ್ಲಿ ಕುಟುಂಬದ ನಿಯಂತ್ರಣವನ್ನ ಮೀರ್ಬಿಡ್ತಾ ಪಕ್ಷ. ಪ್ರೀತಮ್ ಗೌಡ ಅವರು ತುಂಬಾ ಖುಷಿಯಲ್ಲಿರ್ತಾರೆ. ಯಾಕಂದ್ರೆ ನೋಡಿ, ಈಗ ಇವರು ಘೋಷಣೆ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಬಹುಶಃ ಕುಮಾರಸ್ವಾಮಿ ದೇವೇಗೌಡರ ಮುಖಾಂತರನೇ ಅನೌನ್ಸ್ ಮಾಡಿಸಿದ್ರು ಆಶ್ಚರ್ಯ ಪಡಬೇಕಾಗಿದೆ. ಒಂದು ವೇಳೆ ದೇವೇಗೌಡರ ಸ್ವರೂಪ ಅಂತ ಹೇಳಿದ ತಕ್ಷಣ ದೇವೇಗೌಡರನ್ನ ವಿರೋಧ ಹಾಕೊಳ್ಳುವಂತ ಧೈರ್ಯವನ್ನ HD ರೇವಣ್ಣ ಅವ್ರ ಕುಟುಂಬದವರು ಯಾರೂ ಮಾಡಕ್ ಸಾಧ್ಯ ಇಲ್ಲ. ಬಹುಶಃ ಈ ಪ್ಲಾನ್ ಏನಾದ್ರೂ ಸ್ಟ್ರಾಟಜಿ ಅಂದ್ರೆ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ.